ಇವತ್ತು ಇವ್ರು ಬಂದು ಅವತ್ತು ಗ್ಯಾಸ್ ರೇಟ್ ಎಲ್ಲ ಕಡಿಮೆ ಇತ್ತಲ್ವ ಸರ್? ಯಾವ ಇತ್ತು ಆವಾಗಿನ ಕಾಲ ಬೇರೆ ಇವಾಗಿನ ಕಾಲ ಬೇರೆ, ಒಂದೇ ಸರಿಯಾಗಿರ್ತದ. ಅಂದ್ರೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಏನಂತಾರೆ, ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ನಮ್ಮನ್ನೆಲ್ಲ ಹಾಳು ಮಾಡಿದ್ಲು ಅವಳು, ಉಳನೆ ಭೂಮಿನಂತೆ. ಅಲ್ಲ ನಮ್ಗೆ ಏನ್ ಮಾಡಿದ್ಲು ಗೊತ್ತಾ? ಕೇಳ್ರಿ ಇಲ್ಲಿ, ನಮ್ದು ಒಳ್ಳೆ ಇವತ್ತು 6-7 ಕೋಟಿ ಆ ಜಾಗ ಇತ್ತು, 2 ಎಕರೆ ಎಲ್ಲಿ ಜಿಗಣಿ ಹಾಳು ಮಾರ್ಬಿಟ್ಟು ಬಂದ್ವಿ ನಾವು. ಅವತ್ ರೇಟ್ ಇಲ್ಲ, ನಾವು ಬೆಂಗಳೂರಿಗೆ ಬಂದ್ವಿ. ಸರಿ ಇನ್ಯಾಕ್ ಬೇಕು, ಅಲ್ಲಿ ಉಳ್ಳೊಂದೇ ಭೂಮಿ ಅಂತ ಮಾಡಿದ್ಲಲ್ಲ ಈ ತಾಯಿ. ಅವರು ದೇವರಾಜ ಅವ್ರಿಬ್ರು ಮಾಡಿದ ಕೆಲ್ಸಕ್ಕೆ ನಾವು ಮಾರ್ಕೊಂಡ್ ಬಂದ್ವಿ. ಇವತ್ ನಮ್ ಬೆಂಗಳೂರೇ ಬೇಕಾಗಿಲ್ಲ, ಅಷ್ಟೊಂದು ಜಾಗ ಇದೆ ಜಿಗಣಿ ಇಂಡಸ್ಟ್ರಿಯಲ್ ಟೌನ್ ನಮ್ ಜಮೀನು. ಏನ್ ಮಾಡ್ತೀವಿ? ಅದ್ ಮಾಡಿದ್ದೆ ತಪ್ಪು ಅಂತ ಇನ್ನೇನ್ ಮತ್ತೆ ಯಾಕೆ ಮಾಡ್ಬೇಕದು? ಉಳಂದೆ ಭೂಮಿ ಅಂದ್ರೆ ಆಗ ಗತಿ ಆಗ್ಬೇಕು. ಕರ್ನಾಟಕದಲ್ಲಿ ಮಾತ್ರ ಅದನ್ನ ಅಯ್ಯೋ ಪ್ರಯೋಜನ ಏನು? ಅದೇ ಸ್ಟೇಟ್ ಆಂಧ್ರ ಆಗ್ಲಿ ತಮಿಳ್ನಾಡು ಆಗ್ಲಿ ಬೇರೆ ಸ್ಟೇಟ್ ಅಲ್ಲಿ ಅದ್ರ ಬಗ್ಗೆ ಅದನ್ನ ಅವರು ಜಾರಿಗೆ ತರಲಿಲ್ಲ. ಯಾಕೆ? ಅವ್ರಿಗೆ ಬಿಡ್ಲಿಲ್ಲ. ಈ ತರ ಎಲ್ಲ ದೇಶ ಹಾಳಾಗುತ್ತೆ, ನಮ್ಮ ಕರ್ನಾಟಕ ಹೆಂಗ್ ಹಾಳಾಯ್ತೋ ಅದೇ ರೀತಿ ತಮಿಳ್ನಾಡು ಆಗ್ಲಿ ಆಂಧ್ರನು ಹಾಳು ಮಾಡಕ್ಕೆ ಆಗುತ್ತೆ ಆಗಲ್ಲ ಅಂತ ಬಿಟ್ಟು ಅದನ್ನ ಅವರು ರೆಫ್ಯೂಸ್ ಮಾಡಿದ್ರು. ಬಟ್ ನಮ್ಮ ಇಂಡಿಯಾದಲ್ಲಿ 70 ವರ್ಷದಿಂದ ಇವ್ರು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಅವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಏನ್ ಮಾಡ್ಬೇಕೋ ಎಷ್ಟು ಮಾಡ್ಬೇಕೋ ಅಷ್ಟು ಮಾಡಿದ್ದಾರೆ. ಬಟ್ ನಮ್ಮ ಮೋದಿ ತರ ಇಂಟ್ರೆಸ್ಟ್ ತಗೊಂಡು ದೇಶಕ್ಕೋಸ್ಕರ ಇಡೀ ಥ್ರೂಔಟ್ ಇಂಟರ್ನ್ಯಾಷನಲ್ ಫಿಗರ್ ಆಗಿದ್ದಾರೆ ಅವರು. ಬೇರೆ ಕಂಟ್ರಿನ ಎಲ್ಲೋ ಹೋದ್ರೂ ಮೋದಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಕಾಂಗ್ರೆಸ್ ನಾಯಕರಿಗೆ ಎಷ್ಟು ಜನ ಫಾರಿನ್ಗೆ ಹೋಗಿದ್ದಾರೆ, ಎಷ್ಟು ಜನಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಎನ್ನೋದನ್ನ ಗೊತ್ತಾಗುತ್ತೆ ನಿಮ್ಗೆ. ಅದು ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಗೊತ್ತಿರೋ ವಿಷಯನೇ. ಮೋದಿ ಅಂದ್ರೆ ಯಾರು, ಕರ್ನಾಟಕ ಅಂದ್ರೆ ಏನು, ಕಾಂಗ್ರೆಸ್ ಅಂದ್ರೆ ಏನು, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಡೀ ವರ್ಲ್ಡ್ಗೆ ಗೊತ್ತಾಗಿದೆ ಈಗ. ಅಲ್ಲ ಸರ್,